ಹೊಡೆದ್ರೆ ಅವನಿಗೆ ಸತ್ತರೆ ಶಿಕ್ಷೆ ಆಗ್ತದೆ, ಅದು ಅಪರಾಧ ಅನ್ನೋದು ಕೂಡ ಎಲ್ಲ ನಾಲೆಡ್ಜ್ ಇರ್ತದೆ. ನಾನು ಮಾಡಬೇಕಾದ್ರೆ ಒಂದು ಘಟನೆಯನ್ನು ಮಾಡಬೇಕಾದ್ರೆ, ಒಂದು ಅಪರಾಧವನ್ನು ಮಾಡಬೇಕಾದ್ರೆ ಎಲ್ಲ 4 ಅಂಶಗಳು ಕೌಂಟ್ ಆಗ್ತದೆ. ಒಂದು ಉದ್ದೇಶ ಏನಿಲ್ಲಿ, ಪವಿತ್ರಗೌಡ ಅನ್ನೋರಿಗೆ ಒಂದು ಕೆಟ್ಟದಾಗ ಮೆಸೇಜ್ ಮಾಡಿದ್ದಾರೆ, ಆ ಕಾರಣಕ್ಕೆ ಅವನ್ನ ಕರ್ಕೊಂಬನ್ನಿ, ಅವನು ಬುದ್ಧಿ ಕಲಿಸಿ ಅನ್ನೋದು ಉದ್ದೇಶ. ಕೆಟ್ಟದಾಗ ಮೆಸೇಜ್ ಮಾಡಿದ್ದು ಒಂದು ಉದ್ದೇಶ. ಅದಕ್ಕೋಸ್ಕರ ಕರ್ಕೊಂಬನ್ನಿ, ಅವನ್ನ ಕೂಡ ಇಟ್ಕೊಂಬನ್ನಿ ಅಂತೇಳಿ ಒಂದು ಶೆಡ್ಗೆ ಕರ್ಕೊಂಬರೋದು ಕೂಡ ಒಂದು ತಯಾರಿ. ಅವನಿಗೆ ಹೊಡೆದ್ರೆ ಅಪರಾಧ ಆಗ್ತದೆ ಅನ್ನೋದು ಗೊತ್ತಿದ್ದು ಕೂಡ ಶಿಕ್ಷೆ ಆಗ್ತದೆ, ಹೊಡಿಬಾರ್ದು, ಹೊಡೆದ್ರೆ ಅದು ಅಪರಾಧ ಅನ್ನೋದು ಕೂಡ ನಾಲೆಡ್ಜ್ ಇರ್ತದೆ. ನಾಲೆಡ್ಜ್ ಇದೆ, ಅದು ಕೂಡ ಅಂಶ, ಘಟನೆಗೆ ಅಂಶ. ಇವಿಷ್ಟೆಲ್ಲ ಆದಮೇಲೆ ಒಂದು ಹ್ಯಾಕ್ಟ್ ಮಾಡ್ತಾರಲ್ಲ ಅವರೆಲ್ಲ, ಹೊಡೆದು ಬಡಿದು ಅವನಿಗೆಲ್ಲ ಹಿಂಸೆ ಕೊಟ್ಟು ಎಲ್ಲ ಸಾಯಿಸ್ತಾರಲ್ಲ, ಅದೆಲ್ಲವೂ ಕೂಡ ಒಂದು ಕ್ರಿಯೆ. ಸೊ ಇಷ್ಟೆಲ್ಲ ಅಂಶಗಳು ಒಂದು ಕೂಡಿದಾಗ ಒಂದು ಅಪರಾಧ ಆಗಿದೆ. ಏನು ನಮ್ಮ IPCನಲ್ಲಿ, ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ದಂಡ ಸಮಿತಿಯಲ್ಲಿ ಏನು ಹೇಳುತ್ತೆ, ಒಂದು ಅಪರಾಧ ಅನ್ಸ್ಕೋಬೇಕಾದ್ರೆ ಈ 4 ಅಂಶ ನಾನು ಏನು ಹೇಳಿದೆ, ಒಂದು ಇಂಟೆನ್ಷನ್, 2ನೇದು ತಯಾರಿ, ಅಪರಾಧ ಮಾಡಲಿಕ್ಕೆ ಮಾಡ್ಕೊಂಡಂಥ ತಯಾರಿ, 3ನೇದು ನಾಲೆಡ್ಜು, ಅಂದರೆ ನಾವು ಮಾಡ್ತಾ ಇರೋದು ಅಪರಾಧ ಅಂತ ಗೊತ್ತಿದ್ದು ಕೂಡ ಮಾಡ್ತಕ್ಕಂಥದ್ದು, 4ನೇದು ಅದನ್ನು ಕಾರ್ಯರೂಪಕ್ಕಿಳಿಸೋದು. ಈ 4 ಅಂಶಗಳು ಕೂಡ ಇದರಲ್ಲಿ ಸಂಪೂರ್ಣವಾಗಿ ಬಿಂಬಿತವಾಗಿದೆ. 4 ಅಂಶಗಳಲ್ಲೂ ಕೂಡ ಸಾಕಷ್ಟು ಸಾಕ್ಷ್ಯ ಇದೆ. ಈ 4 ಅಂಶದಲ್ಲೂ ಸಾಕಷ್ಟು ಸಾಕ್ಷ್ಯಗಳಿದ್ದಾವೆ. ಹಾಗಾಗಿ ಇದರಲ್ಲಿ ಅಷ್ಟು ಸುಲಭವಾಗಿ ಭಾಳ ಕಠಿಣವಾದ ಒಂದು ಅಪರಾಧ ಆಗಿರೋದ್ರಿಂದ, ಮತ್ತು ಇದೊಂದು ಆರೋಪಿಯು ಕೂಡ ಇವೆಲ್ಲವನ್ನು ಕೂಡ ಮಾಡಿರೋದ್ರಿಂದ ಇವರಿಗೆ ಅಷ್ಟು ಸುಲಭವಾಗಿ ಈಚೆಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.